ಎಲ್ಲ ತಾಯಂದಿರಿಗೂ, ಅಕ್ಕ ತಂಗಿಯರಿಗೂ ಹಾಗೂ ಅಣ್ಣ ತಮ್ಮಂದಿರಿಗೂ ಸುರೇಖಾ ಸ್ವಾಮಿ ಬೀದರ್ ಮಾಡುವಂತಹ ನಮಸ್ಕಾರಗಳು. ನಮ್ಮ ವಿಶ್ವಗುರು ಬಸವಣ್ಣನವರು ಎಷ್ಟು ಅದ್ಭುತವಾದ ವಚನವನ್ನು ಹೇಳಿದ್ದಾರೆ. ಕಳಬೇಡ ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲೂ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಇದರ ಅರ್ಥ ಕಳಬೇಡ ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ. ಕಳ್ಳತನ ಮಾಡಿ, ಸುಳ್ಳು ಮೋಸ ವಂಚನೆ ಮಾಡಿ ಸಂಪಾದಿಸಿರುವಂಥ ಹಣ ಯಾವುದು ನಿನ್ನ ಜೊತೆ ಬರುವುದಿಲ್ಲ. ಎಲ್ಲವನ್ನು ಇಲ್ಲೇ ಬಿಟ್ಟು ಒಂದು ದಿವಸ ಸ್ಮಶಾನ ಸೇರುತ್ತೇವೆ. ನಾವು ಎಲ್ಲವನ್ನು ಇಲ್ಲೇ ಬಿಟ್ಟು ಹೋಗುತ್ತೇವೆ. ಯಾವುದು ನಮ್ಮ ಜೊತೆಗೆ ಬರುವುದಿಲ್ಲ. ಮುನಿಯಬೇಡ, ಅನ್ಯರಿಗೆ ಅಸಹ್ಯಪಡಬೇಡ. ಚಿಕ್ಕ ಚಿಕ್ಕ ವಿಷಯಕ್ಕೆ ಸಿಟ್ಟು ಕೋಪ ಮಾಡಿಕೊಳ್ಳೋದು ಬೇಡ. ತಾಳ್ಮೆಯಿಂದ ಬದುಕು. ಎಷ್ಟು ದಿವಸ ಬದುಕ್ತೀಯೋ ಅಷ್ಟು ದಿವಸ ಎಲ್ಲರನ್ನು ಪ್ರೀತಿಸುತ್ತಾ ಎಲ್ಲರ ಜೊತೆ ನೆಮ್ಮದಿಯಿಂದ ಬಾಳು, ನೆಮ್ಮದಿಯಿಂದ ಬದುಕು. ಬೇರೆಯವರ ಬಗ್ಗೆ ಅಸಹ್ಯ ಪಡಬೇಡ. ಏಕೆಂದರೆ ದೇವರು ಕೊಟ್ಟಿರುವಂತಹ ಶರೀರ, ಅವರನ್ನು ನೋಡಿ ಅಸಹ್ಯ ಪಟ್ಟುಕೊಳ್ಳಬೇಡ. ಮತ್ತು ತನ್ನ ಬಣ್ಣಿಸಬೇಡ, ಇದರ ಹಳಿಯಲೂ ಬೇಡ. ತನ್ನ ಬಗ್ಗೆ ಯಾವಾಗಲೂ ನಾನು ಈ ಥರ ಇದ್ದೀನಿ, ನನಗದು ಗೊತ್ತು ಇದು ಗೊತ್ತು, ನಾನು ಅದನ್ನು ತಿಳಿದಿದ್ದೇನೆ, ನನಗಿದು ಬರುತ್ತೆ ಹೇಳಬೇಡ. ನೀನು ಮಾಡಿರುವಂತಹ ಕೆಲಸ, ನೀನು ಮಾಡಿರುವಂತಹ ಕೆಲಸವನ್ನು ನೋಡಿ ಬೇರೆಯವರು ಮೆಚ್ಚಿಕೊಳ್ಳಬೇಕು. ನಿನ್ನ ಬಗ್ಗೆ ನೀನೇ ಹೊಗಳಿಕೊಳ್ಳಬೇಡ. ಅದೇ ಥರ ಬೇರೆಯವರಿಗೆ ಅವಮಾನ ಮಾಡಬೇಡ. ನಿಮಗೇನು ಬರುವುದಿಲ್ಲ ಆ ಥರ ಹೀಯಾಳಿಸಬೇಡ. ಇದೇ ನಮ್ಮ ಅಂತರಂಗ ಶುದ್ಧಿ, ಇದೇ ನಮ್ಮ ಬಹಿರಂಗ ಶುದ್ಧಿ. ಅದಕ್ಕೆ ಬಸವಣ್ಣನವರು ಹೇಳಿದ್ದಾರೆ, ನಮ್ಮ ಅಂತರಂಗ ಶುದ್ಧಿ ಇರಬೇಕೆಂದರೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ಥರ ಕಲ್ಮಶ ಇರಬಾರದು. ಅದೇ ಥರ ನಮ್ಮ ಅಂತರಂಗ ಶುದ್ಧಿಯಾಗಬೇಕಾದರೆ ದೇವರ ಧ್ಯಾನ ಮಾಡಬೇಕು. ಇದರಿಂದಲೇ ನಮ್ಮ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ದೇವರ ಧ್ಯಾನದಿಂದ ಮಾತ್ರ ಸಾಧ್ಯ. ನಮ್ಮ ಕೂಡಲ ಸಂಗಮ ದೇವರು ಅದ್ಭುತವಾದ